ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಭೂಮಿಯ ಮೇಲಿನ ಅತಿ ದೊಡ್ಡ ದೇಶ ಯಾವುದು ಅಂತ ಕೇಳಿದರೆ ಹೆಚ್ಚಿನವರು ರಷ್ಯಾ ಅಂತ ಉತ್ತರಿಸ್ತಾರೆ. ಆದರೆ ಈ ದೇಶದ ಬಗ್ಗೆ ನಿಮಗೆ ನಿಜವಾಗಿಯೂ ಎಷ್ಟು ಗೊತ್ತಿದೆ? ಒಂದು ದೇಶದಲ್ಲಿ 11 ಟೈಮ್ ಝೋನ್ಗಳು ಇರಬಹುದೇ? ಇಲ್ಲಿನ ಕೆಲವು ನಗರಗಳಲ್ಲಿ ತಿಂಗಳುಗಟ್ಟಲೆ ಸೂರ್ಯ ಕಾಣದೇ ಇರಬಹುದೇ? ಮತ್ತು ಒಂದು ಕಾಲದಲ್ಲಿ ಜಗತ್ತಿನ ಸುಮಾರು 6ನೇ 1 ಭಾಗವನ್ನು ಆಳಿದ ಸಾಮ್ರಾಜ್ಯ ಹೇಗೆ ಹುಟ್ಕೊಳ್ತು? ವೈಕಿಂಗ್ ಯೋಧರಿಂದ ಆರಂಭವಾಗಿ ಮಾಂಗೋಲ್ ಆಕ್ರಮಣಗಳು, ಭಯಾನಕ ಯುದ್ಧಗಳು, ವಿಶ್ವವನ್ನು ಬೆಚ್ಚಿಬೀಳಿಸುವ ಸೋವಿಯತ್ ಶಕ್ತಿ ಮತ್ತು ಅಂತರಿಕ್ಷ ವಿಜಯಗಳವರೆಗೆ ರಷ್ಯಾದ ಕತೆ ನಿಜಕ್ಕೂ ಅಚ್ಚರಿಗಳಿಂದ ತುಂಬಿದೆ. ಹಿಮದಿಂದ ಆವೃತವಾದ ಸೈಬೀರಿಯಾದಿಂದ ಹಿಡಿದು ಭವ್ಯ ಅರಮನೆಗಳವರೆಗೆ, ನೆಪೋಲಿಯನ್ ಮತ್ತು ಹಿಟ್ಲರ್ನ ಸೋಲಿಸಿದ ಇತಿಹಾಸದಿಂದ ಹಿಡಿದು ಮೊದಲ ಮಾನವನನ್ನು ಅಂತರಿಕ್ಷಕ್ಕೆ ಕಳಿಸಿದ ಸಾಧನೆಯವರೆಗೆ ರಷ್ಯಾ ಕೇವಲ ಒಂದು ದೇಶ ಅಲ್ಲ, ಅದೊಂದು ಮಹಾಕಾವ್ಯ. ಹಾಗಾದರೆ ಸಣ್ಣ ರಾಜ್ಯಗಳಿಂದ ಆರಂಭವಾಗಿ ವಿಶ್ವದ ಅತಿ ದೊಡ್ಡ ದೇಶವಾಗಿ ಬೆಳೆದ ರಷ್ಯಾದ ಅಚ್ಚರಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಬಟನ್ ಒತ್ತೋದನ್ನು ಮರಿಬೇಡಿ. ಸ್ನೇಹಿತರೆ, ರಷ್ಯಾ ವಿಶ್ವದ ಅತಿ ದೊಡ್ಡ ದೇಶವಾಗಿದ್ದು ಸುಮಾರು 17 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಯುರೋಪ್ ಮತ್ತು ಏಷ್ಯಾ ಎಂಬ 2 ಖಂಡಗಳಲ್ಲಿ ವ್ಯಾಪಿಸಿರುವ ವಿಶಿಷ್ಟ ರಾಷ್ಟ್ರವಾಗಿದೆ. ಈ ಭೂಮಿಯ ಒಟ್ಟು ಭೂಪ್ರದೇಶದ ಸುಮಾರು 11% ಭಾಗವನ್ನು ಈ ದೇಶ ಆವರಿಸಿದೆ. ರಷ್ಯಾದ ಗಾತ್ರ ಎಷ್ಟು ದೊಡ್ಡದಾಗಿದೆ ಅಂದರೆ ವಿಶ್ವದ 2ನೇ ಅತಿ ದೊಡ್ಡ ದೇಶವಾದ ಕೆನಡಾವನ್ನು ಅದರೊಳಗೆ ಸುಮಾರು 1.7ರಷ್ಟು ಬಾರಿ ಹೊಂದಿಸಬಹುದು. ಸುಮಾರು 14 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರೋ ಈ ದೇಶ ಚೀನಾ, ಮಂಗೋಲಿಯಾ, ಕಜಕಿಸ್ತಾನ್, ಫಿನ್ಲ್ಯಾಂಡ್, ನಾರ್ವೆ ಮತ್ತು ಉಕ್ರೇನ್ ಸೇರಿದಂತೆ ಕೆಲವು ದೇಶಗಳು ಇದರ ನೆರೆಯ ರಾಷ್ಟ್ರಗಳಾಗಿವೆ. ಈ ದೇಶ ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು 9,000 ಕಿಲೋಮೀಟರ್ಗಳಷ್ಟು ಹರಡಿಕೊಂಡಿದ್ದು ಅದರ ಒಂದು ತುದಿಯಿಂದ ಮತ್ತೊಂದು ತುದಿಗೆ ತಲುಪೋದಕ್ಕೆ ಹಲವಾರು ದಿನಗಳ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕೆ ರಷ್ಯಾ 11 ವಿಭಿನ್ನ ಸಮಯ ವಲಯಗಳನ್ನು ಹೊಂದಿದೆ. ಸುಮಾರು 146 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶ ವಿಶ್ವದ ಪ್ರಮುಖ ಜನಸಂಖ್ಯೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ರಷ್ಯಾದ ರಾಜಧಾನಿ ಮಾಸ್ಕೋ ಆಗಿದ್ದು ಇದು ದೇಶದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಸೇಂಟ್ ಪೀಟರ್ಸ್ಬರ್ಗ್, ನವೋಸಿಬಿರ್ಗ್, ಯೆಕಟೆರಿನ್ಬರ್ಗ್ ಮತ್ತು ವ್ಲಾಡಿವೊಸ್ಟಾಕ್ ಈ ದೇಶದ ಪ್ರಮುಖ ನಗರಗಳಾಗಿವೆ. ಇವು ರಷ್ಯಾದ ಇತಿಹಾಸ, ವ್ಯಾಪಾರ ಮತ್ತು ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ರಷ್ಯಾದ ಅಧಿಕೃತ ಕರೆನ್ಸಿಗೆ ರಷ್ಯನ್ ರೂಬಲ್ ಅಂತ ಕರೀತಾರೆ. ಒಂದು ರಷ್ಯನ್ ರೂಬಲ್ ಮೌಲ್ಯ ಸುಮಾರು ₹1 ಅಷ್ಟಿದೆ. ರಷ್ಯಾದ ಆರ್ಥಿಕತೆಯ ಪ್ರಮುಖ ಆಧಾರ ಅಂತಂದರೆ ಅದು ತೈಲ ಮತ್ತು ನೈಸರ್ಗಿಕ ಅನಿಲವಾಗಿದೆ. ಇವು ಈ ದೇಶದ ರಫ್ತು ಆದಾಯದ ದೊಡ್ಡ ಭಾಗವನ್ನು ಒದಗಿಸ್ತವೆ. ಇದರ ಜೊತೆಗೆ ಚಿನ್ನ, ನಿಕ್ಕಲ್, ಕಲ್ಲಿದ್ದಲು ಮತ್ತು ಇತರ ಖನಿಜ ಸಂಪನ್ಮೂಲಗಳು ಈ ದೇಶದ ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡ್ತವೆ. ರಕ್ಷಣಾ ಉದ್ಯಮ, ಕೃಷಿ, ಬ್ಯಾಂಕಿಂಗ್ ಮತ್ತು ಮಾಹಿತಿ ತಂತ್ರಜ್ಞಾನ ಈ ದೇಶದ GDPಗೆ ಪ್ರಮುಖ ಕೊಡುಗೆಯನ್ನು ನೀಡುತ್ತವೆ. ವಿಶೇಷವಾಗಿ ಗೋಧಿ ರಫ್ತಿನಲ್ಲಿ ರಷ್ಯಾ ವಿಶ್ವದ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅಪಾರ ನೈಸರ್ಗಿಕ ಸಂಪತ್ತು, ಬಲಿಷ್ಠ ಕೈಗಾರಿಕೆಗಳು, ಶಕ್ತಿಶಾಲಿ ಇಂಧನ ವಲಯದ ಕಾರಣದಿಂದ ರಷ್ಯಾ ಇಂದು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ರಷ್ಯಾ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೆ. ವಿಜ್ಞಾನ, ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ಅಂತರಿಕ್ಷ ಸಂಶೋಧನೆ ಕ್ಷೇತ್ರಗಳಲ್ಲಿ ರಷ್ಯಾ ವಿಶ್ವಕ್ಕೆ ಅನೇಕ ಪ್ರತಿಭಾವಂತ ವಿಜ್ಞಾನಿಗಳು ಮತ್ತು ತಜ್ಞರನ್ನು ನೀಡಿದೆ. ವಿಶೇಷವಾಗಿ ಅಂತರಿಕ್ಷ ತಂತ್ರಜ್ಞಾನ, ಅಣುಶಕ್ತಿ, ಕ್ಷಿಪಣಿ ವ್ಯವಸ್ಥೆಗಳು ಮತ್ತು ಸೇನಾ ಉಪಕರಣಗಳ ಅಭಿವೃದ್ಧಿಯಲ್ಲಿ ರಷ್ಯಾ ಜಾಗತಿಕ ಮಟ್ಟದಲ್ಲೇ ಹೆಸರುವಾಸಿಯಾಗಿದೆ. ರಷ್ಯಾ ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ರಫ್ತುದಾರ ರಾಷ್ಟ್ರಗಳಲ್ಲಿ ಒಂದಾಗಿದೆ. Su-35, Su-37, S-400, S-500 ವಾಯು ರಕ್ಷಣಾ ವ್ಯವಸ್ಥೆಗಳು, T-90 ಯುದ್ಧ ಟ್ಯಾಂಕ್ಗಳು, ಖಲೀಬಾರ್ ಮತ್ತು ಇಸ್ಕಂದರ್ ಕ್ಷಿಪಣಿ ವ್ಯವಸ್ಥೆಗಳು ಹಾಗೂ ಅಣುಚಾಲಿತ ಜಲಾಂತರ್ಗಾಮಿ ನೌಕೆಗಳು ರಷ್ಯಾದ ಪ್ರಮುಖ ರಕ್ಷಣಾ ಉತ್ಪನ್ನಗಳಾಗಿವೆ. ಸ್ನೇಹಿತರೆ, ಇಂದು ಜಗತ್ತಿನ ಅತಿ ದೊಡ್ಡ ದೇಶವಾಗಿರುವ ರಷ್ಯಾ 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ, ಯುದ್ಧಗಳು ಮತ್ತು ಸಾಮ್ರಾಜ್ಯದ ಕಥೆಗಳನ್ನು ತನ್ನೊಳಗೆ ಹೊಂದಿದೆ. ಇಂದು ನಾವು ನೋಡುವ ರಷ್ಯಾ ಸಾವಿರಾರು ವರ್ಷಗಳ ಹಿಂದೆ ಅಸ್ತಿತ್ವದಲ್ಲೇ ಇರಲಿಲ್ಲ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಆ ಸಮಯದಲ್ಲಿ ಈ ಪ್ರದೇಶದಲ್ಲಿ ಒಂದೇ ಒಂದು ದೇಶ ಇರಲಿಲ್ಲ. ಬದಲಾಗಿ ಸೀತಿಯನ್ನರು, ಸರ್ಮಾಟಿಯನ್ನರು, ಹನ್ಸ್ ಮತ್ತು ಇತರ ಅನೇಕ ಬುಡಕಟ್ಟು ಜನಾಂಗಗಳು ತಮ್ಮದೇ ಆದ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು. 9ನೇ ಮತ್ತು 10ನೇ ಶತಮಾನದಲ್ಲಿ ಸ್ಕ್ಯಾಂಡಿನೇವಿಯಾದ ವೈಕಿಂಗ್ಗಳು ಈ ಪ್ರದೇಶಕ್ಕೆ ಬಂದರು. ಅವರು ನದಿ ಮಾರ್ಗಗಳ ಮೂಲಕ ವ್ಯಾಪಾರ ನಡೆಸುತ್ತಾ ಖೈವ್ ಮತ್ತು ನೋಗೋರೋಡ್ನಂತಹ ನಗರಗಳ ಬೆಳವಣಿಗೆಗೆ ಕಾರಣ ಆದರು. ನಂತರ ಅವರು ಸ್ಥಳೀಯ ಸ್ಲಾವಿಕ್ ಜನರೊಂದಿಗೆ ಬೆರೆತು ರುಸ್ ಎನ್ನುವ ಹೊಸ ಗುರುತನ್ನು ನಿರ್ಮಿಸಿಕೊಂಡರು. ಇದೇ ಮುಂದಿನ ದಿನಗಳಲ್ಲಿ ಕಿವನ್ರಸ್ ರಾಜ್ಯವಾಗಿ ಬೆಳೀತು. ಇದು ಆಧುನಿಕ ರಷ್ಯಾಕ್ಕೆ ಅಡಿಪಾಯವಾಯಿತು. ನಂತರ ಮಾಂಗೋಲರ ಆಕ್ರಮಣದಿಂದಾಗಿ ಅನೇಕ ನಗರಗಳು ನಾಶವಾದರೂ ಕೂಡ ಮಾಸ್ಕೋ ಕೇಂದ್ರವಾಗಿದ್ದ ಒಂದು ಸಣ್ಣ ರಾಜ್ಯ ನಿಧಾನವಾಗಿ ಶಕ್ತಿಶಾಲಿಯಾಗಿ ಬೆಳೆಯಲಿಕ್ಕೆ ಶುರುವಾಯಿತು. ಕೆಲವೇ ವರ್ಷಗಳಲ್ಲಿ ರಷ್ಯಾ ಪೆಸಿಫಿಕ್ ಮಹಾಸಾಗರದವರೆಗೆ ತಲುಪಿತು. ನಂತರ ಪೀಟರ್ ದಿ ಗ್ರೇಟ್, ಕ್ಯಾಥರಿನ್ ದಿ ಗ್ರೇಟ್ ಅವರಂತಹ ಆಡಳಿತಗಾರರು ಈ ದೇಶವನ್ನು ಇನ್ನಷ್ಟು ಬಲಪಡಿಸಿದರು. ಅದರ ಸಾಮ್ರಾಜ್ಯ ಎಷ್ಟಿತ್ತು ಅಂದರೆ ಅದು ಪೋಲೆಂಡ್ನಿಂದ ಅಲಾಸ್ಕಾದವರೆಗೆ ವ್ಯಾಪಿಸಿತ್ತು. 1812ರಲ್ಲಿ ನೆಪೋಲಿಯನ್ ಫ್ರೆಂಚ್ ಸೇನೆಯನ್ನು ಸೋಲಿಸೋದ್ರ ಮೂಲಕ ರಷ್ಯಾ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸ್ತು.
ವಿಶ್ವದ ಅತಿ ದೊಡ್ಡ ಭೂಪ್ರದೇಶ ಹೊಂದಿದ ಸಾಮ್ರಾಜ್ಯವಾಗಿ ಬೆಳೀತು. 1917ರಲ್ಲಿ ರಷ್ಯನ್ ಕ್ರಾಂತಿಯಿಂದ ಝಾರ್ ಆಡಳಿತ ಕೊನೆಗೊಳ್ತು. ಅದರ ಬಳಿಕ ಸೋವಿಯತ್ ಒಕ್ಕೂಟ ಅಥವಾ USSR ಹುಟ್ಟುಕೊಳ್ತು. ಕಮ್ಯುನಿಸ್ಟ್ ಆಡಳಿತದ ಅಡಿಯಲ್ಲಿ ಸೋವಿಯತ್ ಒಕ್ಕೂಟ ವಿಶ್ವದ ಪ್ರಮುಖ ಮಹಾಶಕ್ತಿಗಳಲ್ಲಿ ಒಂದಾಗಿ ಬೆಳೀತು. ಎರಡನೇ ಮಹಾಯುದ್ಧದ ನಂತರ ಅದು ಅಮೆರಿಕದ ಪ್ರಮುಖ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಿ ಶೀತಲ ಸಮರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. 1991ರಲ್ಲಿ ಸೋವಿಯತ್ ಒಕ್ಕೂಟ ಕುಸಿದ ನಂತರ ಇಂದಿನ ರಷ್ಯನ್ ಫೆಡರೇಷನ್ ಉದಯವಾಯಿತು. ಇಂದಿಗೂ ಕೂಡ ರಷ್ಯಾ ವಿಶ್ವದ ಅತಿ ದೊಡ್ಡ ದೇಶವಾಗಿದ್ದು ಜಾಗತಿಕ ರಾಜಕೀಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಸ್ನೇಹಿತರೆ, ಒಂದು ದೇಶ ಒಂದು ಗ್ರಹಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡಲಿಕ್ಕಾಗುತ್ತಾ? ಒಮ್ಮೆ ಗ್ರಹವೆಂದು ಕರೆಯಲ್ಪಟ್ಟ ಪ್ಲೂಟೋ ಮೇಲ್ಮೈ ವಿಸ್ತೀರ್ಣ ಸುಮಾರು 16.6 ಮಿಲಿಯನ್ ಚದರ ಕಿಲೋಮೀಟರ್ ಆಗಿತ್ತು. ಆದರೆ ರಷ್ಯಾದ ವಿಸ್ತೀರ್ಣ ಅದಕ್ಕಿಂತಲೂ ಹೆಚ್ಚಾಗಿದೆ. ಅಂದರೆ ರಷ್ಯಾ ಎಂಬ ಒಂದೇ ದೇಶ ಪ್ಲೂಟೋ ಎಂಬ ಸಂಪೂರ್ಣ ಕುಬ್ಜ ಗ್ರಹಕ್ಕಿಂತ ದೊಡ್ಡದಾಗಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಈ ದೇಶದ ಒಂದು ತುದಿಯಲ್ಲಿ ಹೊಸ ದಿನ ಆರಂಭ ಆದರೆ ಇನ್ನೊಂದು ತುದಿಯಲ್ಲಿ ಇನ್ನೂ ಹಿಂದಿನ ದಿನವೇ ಮುಂದುವರಿತಾ ಇರುತ್ತೆ. ಇದು ಯಾವುದೋ ಖಂಡದ ಕಥೆಯಲ್ಲ. ರಷ್ಯಾ ಎಷ್ಟು ವಿಶಾಲ ದೇಶ ಅಂದರೆ ಅದು 11 ವಿಭಿನ್ನ ಸಮಯ ವಲಯಗಳಲ್ಲಿ ಹರಡಿಕೊಂಡಿದೆ. ದೇಶದ ಪೂರ್ವ ಭಾಗದಲ್ಲಿ ಸೂರ್ಯ ಉದಯಿಸ್ತಿರುವಾಗ ಪಶ್ಚಿಮ ಭಾಗದಲ್ಲಿ ಜನ ಇನ್ನು ನಿದ್ರೆ ಮಾಡ್ತಿರ್ತಾರೆ. ಸ್ನೇಹಿತರೆ, ರಷ್ಯಾ ಜನರ ಜೀವನ ಶೈಲಿ ಅದರ ಹವಾಮಾನ, ಇತಿಹಾಸ ಮತ್ತು ಸಂಸ್ಕೃತಿಯಿಂದ ಪ್ರಭಾವಿತವಾಗಿದೆ. ದೇಶದ ಬಹುಭಾಗದಲ್ಲಿ ದೀರ್ಘ ಮತ್ತು ತೀವ್ರ ಚಳಿಗಾಲ ಇರೋದ್ರಿಂದ ಜನರು ಬಿಸಿಯಾದ ಮನೆಗಳು, ದಪ್ಪ ಉಡುಪುಗಳು ಮತ್ತು ಕುಟುಂಬ ಕೇಂದ್ರಿತ ಜೀವನಕ್ಕೆ ಹೆಚ್ಚಿನ ಮಹತ್ವ ನೀಡ್ತಾರೆ. ವಿಶೇಷವಾಗಿ ಚಳಿಗಾಲದ ತಿಂಗಳುಗಳಲ್ಲಿ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು ಒಟ್ಟಾಗಿ ಸಮಯ ಕಳೆಯೋದು ಇಲ್ಲಿ ಸಾಮಾನ್ಯವಾಗಿದೆ. ರಷ್ಯನ್ನರು ಶಿಕ್ಷಣ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಗೌರವವನ್ನು ನೀಡ್ತಾರೆ. ಪುಸ್ತಕ ಓದುವುದು, ಸಂಗೀತ, ನಾಟಕ, ಕಲೆ ಮತ್ತು ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿರೋ ಈ ಜನ ದೇಶದ ಪ್ರಮುಖ ನಗರ ಪ್ರದೇಶಗಳಾದ ಮಾಸ್ಕೋ ಮತ್ತು ಸೇಂಟ್ ಪೀಟರ್ಸ್ಬರ್ಗ್ಗಳಲ್ಲಿ ಆಧುನಿಕ ಜೀವನ ಶೈಲಿ, ಮೆಟ್ರೋ ವ್ಯವಸ್ಥೆ, ಶಾಪಿಂಗ್ ಕೇಂದ್ರಗಳು ಮತ್ತು ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಸಾಂಪ್ರದಾಯಿಕ ಜೀವನ ಶೈಲಿಯ ಪ್ರಭಾವ ಕಂಡುಬರುತ್ತೆ. ಆಹಾರದ ವಿಷಯದಲ್ಲಿ ರಷ್ಯನ್ನರು ಸೂಪ್, ಬ್ರೆಡ್, ಆಲೂಗಡ್ಡೆ, ಮೀನು ಮತ್ತು ಮಾಂಸಾಹಾರವನ್ನು ಹೆಚ್ಚಾಗಿ ಸೇವಿಸ್ತಾರೆ. ಈ ದೇಶದಲ್ಲಿ ಬೋರ್ಷ್, ಪಲ್ಮಿನಿ ಮತ್ತು ಬಲಿನಿ ಮುಂತಾದ ಆಹಾರಗಳು ಬಹಳ ಜನಪ್ರಿಯವಾಗಿವೆ. ಸ್ನೇಹಿತರೆ, ರಷ್ಯಾದ ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ಒಬ್ಬರಾದ ವ್ಲಾಡಿಮಿರ್ ಲೆನಿನ್ ಅವರ ಪ್ರಭಾವ ಇಂದಿಗೂ ಕೂಡ ಈ ದೇಶದಾದ್ಯಂತ ಕಾಣಿಸ್ಕೊಳ್ಳುತ್ತೆ. 1917ರ ರಷ್ಯನ್ ಕ್ರಾಂತಿಯ ನಾಯಕ ಮತ್ತು ಸೋವಿಯತ್ ಒಕ್ಕೂಟದ ಸ್ಥಾಪಕರಲ್ಲಿ ಒಬ್ಬರಾದ ಲೆನಿನ್ ರಷ್ಯಾದ ರಾಜಕೀಯ ಇತಿಹಾಸವನ್ನು ಸಂಪೂರ್ಣವಾಗಿ ಬದಲಿಸಿದ ವ್ಯಕ್ತಿಯಾಗಿದ್ದರು. ಅದಕ್ಕಾಗಿಯೇ ಇಂದಿಗೂ ಕೂಡ ರಷ್ಯಾದ ಅನೇಕ ನಗರಗಳು ಮತ್ತು ಪಟ್ಟಣಗಳಲ್ಲಿ ಅವರ ಪ್ರತಿಮೆಗಳು, ಸ್ಮಾರಕಗಳು ಮತ್ತು ಸ್ಮರಣಾರ್ಥ ಕಟ್ಟಡಗಳನ್ನು ನೋಡ್ಬೋದು. ಅನೇಕ ಪ್ರಮುಖ ರಸ್ತೆಗಳು, ಚೌಕಗಳು, ಉದ್ಯಾನವನಗಳು ಮತ್ತು ಮೆಟ್ರೋ ನಿಲ್ದಾಣಗಳಿಗೂ ಕೂಡ ಲೆನಿನ್ ಹೆಸರನ್ನು ಇಡಲಾಗಿದೆ. ಸ್ನೇಹಿತರೆ, ನಿಮಗೆ ಅಚ್ಚರಿಯಾಗುತ್ತೆ, 1867ರಲ್ಲಿ ರಷ್ಯಾ ಅಲಾಸ್ಕಾವನ್ನು ಅಮೆರಿಕಕ್ಕೆ ಕೇವಲ $7.2 ಮಿಲಿಯನ್ ಮಾರಾಟ ಮಾಡಿತ್ತು. ಆ ಕಾಲದಲ್ಲಿ ಅಲಾಸ್ಕಾ ಹಿಮದಿಂದ ಆವೃತವಾದ ದೂರದ ಮತ್ತು ಹೆಚ್ಚು ಉಪಯೋಗವಿಲ್ಲದ ಪ್ರದೇಶ ಅಂತ ರಷ್ಯಾ ಭಾವಿಸಿತ್ತು. ಮತ್ತು ಇಷ್ಟು ದೊಡ್ಡ ಪ್ರದೇಶವನ್ನು ರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸೋದು ಕಷ್ಟಕರವಾಗಿತ್ತು. ಆದರೆ ಕೆಲವು ದಶಕಗಳ ನಂತರ ಅಲ್ಲಿ ಅಪಾರ ಪ್ರಮಾಣದ ಚಿನ್ನ, ತೈಲ, ನೈಸರ್ಗಿಕ ಅನಿಲ ಮತ್ತು ಇತರ ಅಮೂಲ್ಯ ಸಂಪನ್ಮೂಲಗಳು ಪತ್ತೆಯಾದವು. ಇಂದು ಅಲಾಸ್ಕಾ ಅಮೆರಿಕದ ಅತ್ಯಂತ ಶ್ರೀಮಂತ ಮತ್ತು ತಾಂತ್ರಿಕವಾಗಿ ಮಹತ್ವದ ರಾಜ್ಯಗಳಲ್ಲಿ ಒಂದಾಗಿದೆ. ಅದಕ್ಕಾಗಿಯೇ ಅಲಾಸ್ಕಾವನ್ನು ಮಾರಾಟ ಮಾಡಿದ ನಿರ್ಧಾರಗಳಲ್ಲಿ ಇತಿಹಾಸದ ಅತ್ಯಂತ ದುಬಾರಿ ತಪ್ಪುಗಳಲ್ಲಿ ಒಂದು ಅಂತ ರಷ್ಯಾ ಪರಿಗಣಿಸುತ್ತೆ. ಸ್ನೇಹಿತರೆ, 1961ರ ಏಪ್ರಿಲ್ 12ರಂದು ಮಾನವ ಇತಿಹಾಸದ ಒಂದು ಹೊಸ ಅಧ್ಯಾಯ ಈ ದೇಶದಲ್ಲಿ ಆರಂಭವಾಯಿತು. ಸೋವಿಯತ್ ಒಕ್ಕೂಟದ ಗಗನಯಾತ್ರಿ ಯೂರಿ ಗಾಗರಿನ್ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊದಲ ಮಾನವನಾಗಿ ಇತಿಹಾಸ ನಿರ್ಮಿಸಿದರು. ಅವರು ಓಸ್ಪಾಕ್ 1 ಎನ್ನುವ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಯಿಂದ ಉಡಾವಣೆಯಾಗಿ ಸುಮಾರು 108 ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲಿ ಸಂಚರಿಸಿ ಭೂಮಿಯನ್ನು ಒಂದು ಬಾರಿ ಸಂಪೂರ್ಣವಾಗಿ ಪ್ರದಕ್ಷಿಣೆ ಹಾಕಿದರು. ಆ ಕಾಲದಲ್ಲಿ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟಗಳ ನಡುವೆ ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ತೀವ್ರ ಪೈಪೋಟಿ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ಗಾಗರಿನ್ ಅವರ ಸಾಧನೆ ಸೋವಿಯತ್ ಒಕ್ಕೂಟಕ್ಕೆ ಭಾರಿ ಗೌರವ ಮತ್ತು ಜಾಗತಿಕ ಮಾನ್ಯತೆಯನ್ನು ತಂದುಕೊಟ್ಟಿತ್ತು. ಇಂದಿಗೂ ಕೂಡ ಯೂರಿ ಗಾಗರಿನ್ ಅವರನ್ನು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಾನವ ಅಂತ ಗೌರವದಿಂದ ನೆನಪಿಸಿಕೊಳ್ಳಲಾಗುತ್ತೆ. ಸ್ನೇಹಿತರೆ, ರಷ್ಯಾದ ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಈ ದೇಶದ ಒಂದು ಅದ್ಭುತವಾಗಿದೆ. ವಿಶ್ವದ ಅತಿ ಉದ್ದದ ನಿರಂತರ ರೈಲು ಮಾರ್ಗ ಇದಾಗಿದೆ. ಇದು ಈ ದೇಶದ ರಾಜಧಾನಿ ಮಾಸ್ಕೋಯಿಂದ ಪೆಸಿಫಿಕ್ ಮಹಾಸಾಗರದ ತೀರದಲ್ಲಿರೋ ವ್ಲಾಡಿವೋಸ್ಟಾಕ್ ನಗರದವರೆಗೆ ಸುಮಾರು 9289 ಕಿಲೋಮೀಟರ್ ದೂರದವರೆಗೆ ಚಲಿಸುತ್ತೆ. ಈ ರೈಲು ಮಾರ್ಗ ರಷ್ಯಾದ ವಿಶಾಲ ಭೂಪ್ರದೇಶವನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಸಂಪರ್ಕಿಸೋ ಜೀವನಾಡಿಯಾಗಿದೆ. ಈ ಪ್ರಯಾಣದ ವೇಳೆ ರೈಲು 8 ವಿಭಿನ್ನ ಸಮಯ ವಲಯಗಳನ್ನು, 100 ಪಟ್ಟಣಗಳನ್ನು, ದಟ್ಟ ಅರಣ್ಯಗಳನ್ನು, ವಿಶಾಲ ಹುಲ್ಲುಗಾವಲುಗಳನ್ನು ಮತ್ತು ಪ್ರಸಿದ್ಧ ಸೈಬೀರಿಯಾ ಪ್ರದೇಶವನ್ನು ದಾಟುತ್ತೆ. ಈ ರೈಲ್ನಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಮಧ್ಯದಲ್ಲಿ ನಿಲ್ಲಿಸದೆ ನೀವು ಪ್ರಯಾಣ ಮಾಡಿದರೆ ಸುಮಾರು 7 ದಿನ ಟೈಮ್ ತಗೊಳುತ್ತೆ. 1 ವಾರದವರೆಗೆ ನಿರಂತರವಾಗಿ ರೈಲ್ನಲ್ಲೇ ಪ್ರಯಾಣಿಸಬೇಕಾಗುತ್ತೆ. ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಕೇವಲ ಒಂದು ಸಾರಿಗೆ ಮಾರ್ಗವಲ್ಲ,
ಇದು ರಷ್ಯಾದ ಅಪಾರ ಗಾತ್ರ, ಇಂಜಿನಿಯರಿಂಗ್ ಸಾಮರ್ಥ್ಯ ಮತ್ತು ದೇಶದ ವಿವಿಧ ಭಾಗಗಳನ್ನು ಒಂದೇ ಹಳೆಯಲ್ಲಿ ಸಂಪರ್ಕಿಸೋ ಅದ್ಭುತ ಸಾಧನೆಯ ಪ್ರತೀಕವಾಗಿದೆ. ಸ್ನೇಹಿತರೆ, ವಿಶ್ವದ ಅತ್ಯಂತ ಪ್ರಸಿದ್ಧ ಶಸ್ತ್ರಾಸ್ತ್ರಗಳಲ್ಲಿ ಒಂದಾದ AK-47 ರೈಫಲ್ ರಷ್ಯಾದ ಪ್ರಮುಖ ಆವಿಷ್ಕಾರಗಳಲ್ಲಿ ಒಂದಾಗಿದೆ. 1947ರಲ್ಲಿ ವಿನ್ಯಾಸಗೊಳಿಸಲ್ಪಟ್ಟ ಈ ರೈಫಲನ್ನು ಸೋವಿಯತ್ ಇಂಜಿನಿಯರ್ ಮಖೈಲ್ ಕಲಾಶ್ನಿಕೋವ್ ಡೆವಲಪ್ ಮಾಡಿದರು. ಸರಳ ವಿನ್ಯಾಸದಿಂದ ಕೂಡಿರೋ ಮತ್ತು ಕಡಿಮೆ ಮೇಂಟೆನೆನ್ಸನ್ನು ಹೊಂದಿರೋ, ಕಠಿಣ ಪರಿಸ್ಥಿತಿಗಳಲ್ಲೂ ಕೂಡ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರೋ ಈ ರೈಫಲ್ ಶೀಘ್ರದಲ್ಲೇ ವಿಶ್ವದಾದ್ಯಂತ ಪ್ರಸಿದ್ಧಿಯಾಯಿತು. ಸರಳ ವಿನ್ಯಾಸ, ಸುಲಭ ನಿರ್ವಹಣೆ ಮತ್ತು ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿರೋ ಕಾರಣ ಪ್ರಪಂಚದಾದ್ಯಂತ ಅನೇಕ ಭದ್ರತಾ ಪಡೆಗಳು ಇದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದವು. AK-47 ಕೇವಲ ಒಂದು ರೈಫಲ್ ಅಲ್ಲ, 20ನೇ ಶತಮಾನದ ಅತ್ಯಂತ ಗುರುತಿಸಬಹುದಾದ ತಾಂತ್ರಿಕ ವಿನ್ಯಾಸಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ರಷ್ಯಾದ ಇತಿಹಾಸದಲ್ಲಿ ಅತ್ಯಂತ ವಿಚಿತ್ರ ಮತ್ತು ಆಶ್ಚರ್ಯಕರ ಕಥೆಗಳಲ್ಲಿ ಒಂದಂತಂದರೆ 18ನೇ ಶತಮಾನದ ಮಹಿಳೆಯೊಬ್ಬರ ಬಗ್ಗೆ ಇರುವ ದಾಖಲೆ. ವರದಿಗಳ ಪ್ರಕಾರ ಅವರು ತಮ್ಮ ಜೀವನದಲ್ಲಿ ಒಟ್ಟು 69 ಮಕ್ಕಳಿಗೆ ಜನ್ಮ ನೀಡಿದ್ರು. ಅದರಲ್ಲಿ 16 ಜೋಡಿ ಅವಳಿಗಳು, 7 ಜೋಡಿ ತ್ರಿವಳಿಗಳು ಮತ್ತು 4 ಜೋಡಿ ಚತುರ್ಭುಜ ಮಕ್ಕಳು ಸೇರಿದ್ದಾರೆ. ಈ ಕತೆ ಸತ್ಯವಾಗಿದ್ದರೆ ಅದು ಮಾನವ ಇತಿಹಾಸದಲ್ಲಿಯೇ ಅತ್ಯಂತ ಮಕ್ಕಳಿಗೆ ಜನ್ಮ ನೀಡಿದ ಮಹಿಳೆಯ ದಾಖಲೆಯಾಗಿರುತ್ತೆ. ಆದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ದೃಢೀಕರಿಸೋ ಆಧುನಿಕ ವೈದ್ಯಕೀಯ ದಾಖಲೆಗಳು ಲಭ್ಯವಿಲ್ಲದ ಕಾರಣ ಇಂದಿಗೂ ಕೂಡ ಇದು ಇತಿಹಾಸದ ಅತ್ಯಂತ ಆಶ್ಚರ್ಯಕರ ಮತ್ತು ಚರ್ಚಾಸ್ಪದ ದಾಖಲೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ರಷ್ಯಾದ ಹೊಸ ವರ್ಷದ ಆಚರಣೆಗೆ ಅತ್ಯಂತ ವಿಶೇಷ ಸ್ಥಾನವಿದೆ. ಅನೇಕ ದೇಶಗಳಲ್ಲಿ ಕ್ರಿಸ್ಮಸ್ ವರ್ಷದ ಪ್ರಮುಖ ಹಬ್ಬವಾಗಿದ್ದರೆ, ರಷ್ಯಾದಲ್ಲಿ ಹೊಸ ವರ್ಷವನ್ನು ಅದಕ್ಕಿಂತಲೂ ಹೆಚ್ಚು ಉತ್ಸಾಹ ಮತ್ತು ವೈಭವದಿಂದ ಆಚರಿಸಲಾಗುತ್ತೆ. ಡಿಸೆಂಬರ್ 31ರ ರಾತ್ರಿ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು ಒಟ್ಟಾಗಿ ಸೇರಿ ವಿಶೇಷ ಊಟವನ್ನು ಸವಿತಾರೆ, ಉಡುಗೊರೆಯನ್ನು ವಿನಿಮಯ ಮಾಡ್ಕೊಳ್ತಾರೆ ಮತ್ತು ಹೊಸ ವರ್ಷದ ಸ್ವಾಗತಕ್ಕೆ ಸಿದ್ಧರಾಗ್ತಾರೆ. ಮಧ್ಯರಾತ್ರಿ ಸಮೀಪಿಸುತ್ತಿದ್ದಂತೆ ದೇಶದಾದ್ಯಂತ ಜನ ದೂರದರ್ಶನದಲ್ಲಿ ಪ್ರಸಾರವಾಗೋ ಕ್ರೆಮ್ಲಿನ್ ಗಡಿಯಾರದ ಗಂಟೆನಾದವನ್ನು ಆಲಿಸ್ತಾರೆ. ಹೊಸ ವರ್ಷ ಆರಂಭವಾಗ್ತಿದ್ದಾಗೆ ಆಕಾಶ ಭವ್ಯ ಪಟಾಕಿ ಪ್ರದರ್ಶನಗಳಿಂದ ಬೆಳಗುತ್ತೆ. ಜನ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡ್ಕೊಳ್ತಾರೆ. ಸೋವಿಯತ್ ಯುಗದಲ್ಲಿ ಧಾರ್ಮಿಕ ಆಚರಣೆಗಳ ಮೇಲೆ ನಿರ್ಬಂಧವಿದ್ದ ಕಾರಣ ಕ್ರಿಸ್ಮಸ್ನ ಕೆಲವು ಸಂಪ್ರದಾಯಗಳು ಕೂಡ ಹೊಸ ವರ್ಷದ ಹಬ್ಬದೊಂದಿಗೆ ಬೆರೆತು ಹೋಗಿದ್ವು. ಈ ಕಾರಣದಿಂದಾಗಿ ಹೊಸ ವರ್ಷ ರಷ್ಯಾದ ಅತ್ಯಂತ ಜನಪ್ರಿಯ ಮತ್ತು ಕುಟುಂಬ ಕೇಂದ್ರಿತ ಹಬ್ಬವಾಗಿ ಬೆಳೆದಿದೆ. ಸ್ನೇಹಿತರೆ, ವಿಶ್ವದ ಜನಪ್ರಿಯ ವಿಡಿಯೋ ಗೇಮ್ಗಳಲ್ಲಿ ಒಂದಾದ ಟೆಟ್ರಸ್ನ ಜನ್ಮಸ್ಥಳ ರಷ್ಯಾ ಎಂಬುದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. 1984ರಲ್ಲಿ ರಷ್ಯಾದ ಕಂಪ್ಯೂಟರ್ ವಿಜ್ಞಾನಿ ಅಲೆಕ್ಸೆ ಪಾಟ್ನಿಟ್ನೋವ್ ಅವರು ಈ ಆಟವನ್ನು ಅಭಿವೃದ್ಧಿಪಡಿಸಿದರು. ವಿವಿಧ ಆಕಾರದ ಬ್ಲಾಕ್ಗಳನ್ನು ಸರಿಯಾಗಿ ಜೋಡಿಸಿ ಸಾಲುಗಳನ್ನು ಪೂರ್ಣಗೊಳಿಸೋ ಸರಳ ಕಲ್ಪನೆಯ ಮೇಲೆ ನಿರ್ಮಿಸಲಾದ ಈ ಆಟ ತನ್ನ ಸುಲಭ ನಿಯಮಗಳು ಮತ್ತು ಸವಾಲಿನ ಆಟದ ವಿಧಾನದಿಂದ ಶೀಘ್ರದಲ್ಲೇ ವಿಶ್ವದಾದ್ಯಂತ ಜನಪ್ರಿಯವಾಯಿತು. ಕಂಪ್ಯೂಟರ್ಗಳಿಂದ ಆರಂಭವಾದ ಟೆಟ್ರಸ್ ನಂತರ ಗೇಮ್ ಕನ್ಸೋಲ್ಗಳು, ಮೊಬೈಲ್ ಫೋನ್ಗಳು ಮತ್ತು ಇತರ ಡಿಜಿಟಲ್ ಸಾಧನಗಳ ಮೂಲಕ ಕೋಟ್ಯಾಂತರ ಜನರನ್ನು ಆಕರ್ಷಿಸ್ತಾ ಇದೆ. ಇಂದಿಗೂ ಕೂಡ ಇದು ಇತಿಹಾಸದಲ್ಲೇ ಅತ್ಯಧಿಕವಾಗಿ ಆಡಲ್ಪಟ್ಟ ಮತ್ತು ಗುರುತಿಸಲ್ಪಟ್ಟ ವಿಡಿಯೋ ಗೇಮ್ಗಳಲ್ಲಿ ಒಂದಾಗಿದೆ. ಸರಳವಾದ ಒಂದು ರಷ್ಯನ್ ಕಂಪ್ಯೂಟರ್ ಆಟ ವಿಶ್ವ ಮನೋರಂಜನಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ. ಸ್ನೇಹಿತರೆ, ರಷ್ಯಾ ವಿಶ್ವದ ಅತಿ ದೊಡ್ಡ ಅರಣ್ಯ ಸಂಪತ್ತನ್ನು ಹೊಂದಿರೋ ದೇಶಗಳಲ್ಲಿ ಒಂದಾಗಿದೆ. ದೇಶದ ಒಟ್ಟು ಭೂಪ್ರದೇಶದ ಸುಮಾರು 70% ಭಾಗ ಅರಣ್ಯಗಳಿಂದ ಆವೃತವಾಗಿದೆ. ಅದರ ಬಹುಪಾಲು ಸೈಬೀರಿಯಾದ ವಿಶಾಲ ಟೈಗಾ ಅರಣ್ಯಗಳಾಗಿವೆ. ಸಾವಿರಾರು ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರೋ ಈ ಅರಣ್ಯಗಳು ಭೂಮಿಯ ಅತಿ ದೊಡ್ಡ ನಿರಂತರ ಅರಣ್ಯ ಪ್ರದೇಶಗಳಲ್ಲಿ ಒಂದಾಗಿವೆ. ಈ ಅರಣ್ಯಗಳ ಮಹತ್ವ ಕೇವಲ ಅವುಗಳ ಗಾತ್ರದಲ್ಲಷ್ಟೇ ಅಲ್ಲ, ಜಾಗತಿಕ ಹವಾಮಾನದ ಮೇಲೆ ಇದು ದೊಡ್ಡ ಪರಿಣಾಮವನ್ನೇ ಬೀರುತ್ತೆ. ಇದೇ ಕಾರಣಕ್ಕೆ ಸೈಬೀರಿಯಾದ ಟೈಗಾ ಅರಣ್ಯವನ್ನು ಅಮೆಜಾನ್ ಕಾಡುಗಳ ಜೊತೆ ಭೂಮಿಯ ಶ್ವಾಸಕೋಶಗಳಲ್ಲಿ ಒಂದು ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಸೈಬೀರಿಯಾದಲ್ಲಿರೋ ವೈಮೆಕಾನ್ ಎಂಬ ಸಣ್ಣ ಗ್ರಾಮವನ್ನು ಭೂಮಿಯ ಮೇಲಿನ ಶಾಶ್ವತ ಜನವಸತಿ ಪ್ರದೇಶಗಳಲ್ಲಿ ಅತ್ಯಂತ ಶೀತವಾದ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಇಲ್ಲಿ 1933ರಲ್ಲಿ ದಾಖಲಾದ -67°C ತಾಪಮಾನ ಮಾನವ ವಾಸ ಮಾಡೋ ಪ್ರದೇಶಗಳಲ್ಲಿ ದಾಖಲಾಗಿರೋ ಅತ್ಯಂತ ಕಡಿಮೆ ತಾಪಮಾನಗಳಲ್ಲೇ ಒಂದಾಗಿದೆ. ಇಂತಹ ಭೀಕರ ಚಳಿಯಲ್ಲೂ ಕೂಡ ಸಾವಿರಾರು ಜನ ಇಲ್ಲಿ ವಾಸ ಮಾಡ್ತಾರೆ. ಚಳಿಗಾಲದಲ್ಲಿ ವಾಹನಗಳನ್ನು ಗಂಟೆಗಳ ಕಾಲ ನಿಲ್ಲಿಸಿದರೆ ಅವುಗಳ ಇಂಜಿನ್ ಹೆಪ್ಪುಕಟ್ಟುತ್ತೆ ಮತ್ತು ಹೊರಗೆ ಕೆಲವೇ ನಿಮಿಷಗಳು ನಿಂತರೂ ಕೂಡ ತೀವ್ರ ಚಳಿಯ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಈ ಕಾರಣದಿಂದಾಗಿ ಇಲ್ಲಿನ ಮನೆಗಳು ಮತ್ತು ಕಟ್ಟಡಗಳನ್ನು ವಿಶೇಷ ರೀತಿಯಲ್ಲಿ ನಿರ್ಮಿಸಲಾಗಿರುತ್ತೆ. ಇದುವರೆಗೆ ದಾಖಲಾಗಿರುವ ಭೂಮಿಯ ಮೇಲಿನ ಅತ್ಯಂತ ಶೀತ ಜನವಸತಿ ಪ್ರದೇಶ ಇದಾಗಿದೆ. ಸ್ನೇಹಿತರೆ, ಮಾಸ್ಕೋದ ಹೃದಯ ಭಾಗದಲ್ಲಿರೋ ಸೈಂಟ್ ಬ್ಯಾಸಿಲ್ ಕ್ಯಾಥೆಡ್ರಲ್ ರಷ್ಯಾದ ಅತ್ಯಂತ ಪ್ರಸಿದ್ಧ ಮತ್ತು ಗುರುತಿಸಬಹುದಾದ ಸ್ಮಾರಕಗಳಲ್ಲೇ ಒಂದಾಗಿದೆ. ಅದರ ಬಣ್ಣ ಬಣ್ಣದ ಈರುಳ್ಳಿ ಆಕಾರದ ಗುಮ್ಮಟಗಳು ಮತ್ತು ವಿಶಿಷ್ಟ ವಾಸ್ತುಶಿಲ್ಪ ಇದನ್ನು ಜಗತ್ತಿನ ಇತರ ಕಟ್ಟಡಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿಸುತ್ತೆ. 16ನೇ ಶತಮಾನದಲ್ಲಿ ಝಾರ್ ಇವಾನ್ ದಿ ಟೆರಿಬಲ್ ಅವರ ಆದೇಶದ ಮೇರೆಗೆ ಈ ಕ್ಯಾಥೆಡ್ರಾಲ್ ಅನ್ನು ನಿರ್ಮಿಸಲಾಯಿತು. ಖಜಾನ್ ಖಾನೆಟ್ ಮೇಲಿನ ವಿಜಯವನ್ನು ಸ್ಮರಿಸೋದಕ್ಕೆ ಇದನ್ನು ಕಟ್ಟಲಾಗಿದೆ ಎಂದು ಹೇಳಲಾಗುತ್ತೆ. ಇಂದು ಸೈಂಟ್ ಬಾಸಿಲ್ ಕ್ಯಾಥೆಡ್ರಾಲ್ ಕೇವಲ ಧಾರ್ಮಿಕ ಸ್ಮಾರಕವಲ್ಲ, ರಷ್ಯಾದ ಇತಿಹಾಸ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಪ್ರತೀಕವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ಅದ್ಭುತ ಸೌಂದರ್ಯವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಭೇಟಿ ನೀಡ್ತಾರೆ. ಸ್ನೇಹಿತರೆ, ನೀವೆಲ್ಲ ಬೈಕಲ್ ಸರೋವರವನ್ನು ಕೇಳಿರ್ತೀರಾ.
ಸೈಬೀರಿಯಾದ ಹೃದಯ ಭಾಗದಲ್ಲಿರೋ ಬೈಕಲ್ ಸರೋವರ ಕೇವಲ ರಷ್ಯಾದ ಹೆಮ್ಮೆಯಲ್ಲ, ಇಡೀ ವಿಶ್ವದ ಪ್ರಕೃತಿ ಅದ್ಭುತಗಳಲ್ಲೇ ಒಂದಾಗಿದೆ. ಸುಮಾರು 1642 ಮೀಟರ್ ಆಳವಿರುವ ಇದು ಭೂಮಿಯ ಮೇಲಿನ ಅತ್ಯಂತ ಆಳವಾದ ಸರೋವರವಾಗಿದೆ. ಬೈಕಲ್ ಸರೋವರದ ಮತ್ತೊಂದು ವಿಶೇಷತೆ ಅಂತಂದರೆ ಇದು ವಿಶ್ವದ ಘನೀಕರಿಸಿದ ಸಿಹಿ ನೀರಿನ ಸುಮಾರು 20% ಭಾಗವನ್ನು ತನ್ನೊಳಗೆ ಸಂಗ್ರಹಿಸಿಕೊಂಡಿದೆ. ಅಂದರೆ ಭೂಮಿಯ ಮೇಲಿರೋ ಪ್ರತಿ 5 ಲೀಟರ್ ಸಿಹಿ ನೀರಿನಲ್ಲಿ 1 ಲೀಟರ್ ನೀರು ಬೈಕಲ್ ಸರೋವರದಲ್ಲಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಚಳಿಗಾಲದ ಸಮಯದಲ್ಲಿ ಈ ಸರೋವರದ ಮೇಲ್ಮೈ ಸಂಪೂರ್ಣವಾಗಿ ಹೆಪ್ಪುಗಟ್ಟುತ್ತೆ. ಆದರೆ ಸಾಮಾನ್ಯ ಹಿಮದಂತೆ ಬಿಳಿಯಾಗಿ ಕಾಣೋ ಬದಲು ಇಲ್ಲಿನ ಹಿಮ ಅತ್ಯಂತ ಪಾರದರ್ಶಕವಾಗಿ ಗಾಜಿನಂತೆ ಕಾಣುತ್ತೆ. ಕೆಲವೊಮ್ಮೆ ಈ ಹಿಮದ ಕೆಳಗಿರೋ ಮೀನುಗಳು ಮತ್ತು ಬಂಡೆಗಳನ್ನು ಕೂಡ ಸ್ಪಷ್ಟವಾಗಿ ನೋಡ್ಬೋದು. ಸ್ನೇಹಿತರೆ, ಮಾಸ್ಕೋ ನಗರದ ಮಧ್ಯಭಾಗದಲ್ಲಿರೋ ಮಾಸ್ಕೋ ಕ್ರೆಮ್ಲಿನ್ ರಷ್ಯಾದ ಅತ್ಯಂತ ಪ್ರಮುಖ ಐತಿಹಾಸಿಕ ಮತ್ತು ರಾಜಕೀಯ ಕೇಂದ್ರವಾಗಿದೆ. ಕೆಂಪು ಇಟ್ಟಿಗೆಗಳಿಂದ ನಿರ್ಮಿಸಲಾದ ಭವ್ಯ ಕೋಟೆ ಗೋಡೆಗಳು, ಎತ್ತರದ ಗೋಪುರಗಳು, ಅರಮನೆಗಳು ಮತ್ತು ಪುರಾತನ ಚರ್ಚ್ಗಳಿಂದ ಕೂಡಿರೋ ಈ ಸಂಕೀರ್ಣ ಇದು ಝಾರ್ಗಳ ನಿವಾಸವಾಗಿತ್ತು. ಸೋವಿಯತ್ ನಾಯಕರ ಆಡಳಿತ ಕೇಂದ್ರ ಮತ್ತು ಇಂದಿನ ಅಧ್ಯಕ್ಷರ ಅಧಿಕೃತ ಕಾರ್ಯಾಲಯವಿದಾಗಿದೆ. ಇದರ ಒಳಭಾಗದಲ್ಲಿ ಭವ್ಯವಾದ ಅರಮನೆಗಳು, ಐತಿಹಾಸಿಕ ಕ್ಯಾಥೆಡ್ರಲ್ಗಳು ಮತ್ತು ಅಮೂಲ್ಯ ಕಲಾಕೃತಿಗಳನ್ನು ಕಾಣಬಹುದು. ಸ್ನೇಹಿತರೆ, ಸ್ಟೇಟ್ ಹೆರ್ಮಿಟೇಜ್ ಮ್ಯೂಸಿಯಂ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧ ಕಲಾ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಗರದಲ್ಲಿರೋ ಈ ಭವ್ಯ ಮ್ಯೂಸಿಯಂ ಒಮ್ಮೆ ರಷ್ಯಾದ ಝಾರ್ಗಳ ರಾಜಮನೆತನವಾಗಿದ್ದ ವಿಂಟರ್ ಪ್ಯಾಲೇಸ್ನಲ್ಲಿದೆ. 1764ರಲ್ಲಿ ಕ್ಯಾಥರಿನ್ ದಿ ಗ್ರೇಟ್ ಅವರು ಆರಂಭಿಸಿದ ಈ ಸಂಗ್ರಹಾಲಯದಲ್ಲಿ ಇಂದು 30 ಲಕ್ಷಕ್ಕೂ ಹೆಚ್ಚು ಕಲಾಕೃತಿಗಳು, ಐತಿಹಾಸಿಕ ವಸ್ತುಗಳು, ಅಮೂಲ್ಯ ಖಜಾನೆಗಳು ಸಂಗ್ರಹವಾಗಿವೆ. ಲಿಯನಾರ್ಡೋ ಡಾವಿಂಚಿ, ಮೈಕೆಲ್ ಏಂಜಲೋ, ರೆಬ್ರಾಂಡ್ ಮತ್ತು ಪಿಕಾಸೋ ಅವರಂತಹ ವಿಶ್ವಪ್ರಸಿದ್ಧ ಕಲಾವಿದರ ಕೃತಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಆದರೆ ಹೆರ್ಮಿಟೇಜ್ನ ವಿಶೇಷತೆ ಕೇವಲ ಅದರ ಕಲಾ ಸಂಗ್ರಹದಲ್ಲಷ್ಟೇ ಅಲ್ಲ, ಅದರ ಭವ್ಯ ಅರಮನೆಗಳು, ಚಿನ್ನದ ಅಲಂಕಾರಗಳಿಂದ ಕಂಗೊಳಿಸೋ ಸಭಾಂಗಣಗಳು ಮತ್ತು ಅದ್ಭುತ ವಾಸ್ತುಶಿಲ್ಪವು ಕೂಡ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಎಲ್ಲ ಗ್ಯಾಲರಿಗಳನ್ನು ನಿಧಾನವಾಗಿ ನೋಡಬೇಕು ಅಂತಂದರೆ ಹಲವು ದಿನಗಳೇ ಬೇಕಾಗುತ್ತೆ. ಕಲೆ, ಇತಿಹಾಸ, ವೈಭವದ ಅದ್ಭುತ ಸಂಯೋಜನೆಯಾಗಿರೋ ಹೆರ್ಮಿಟೇಜ್ ಮ್ಯೂಸಿಯಂ ರಷ್ಯಾಕ್ಕೆ ಭೇಟಿ ನೀಡೋ ಪ್ರತಿಯೊಬ್ಬ ಪ್ರವಾಸಿಗನೂ ಕೂಡ ತಪ್ಪದೇ ನೋಡಬೇಕಾದ ಸ್ಥಳಗಳಲ್ಲೇ ಒಂದಾಗಿದೆ. ಸ್ನೇಹಿತರೆ, ಕಾಮಚಟ್ಕ ಪೆನಿನ್ಸುಲಾ ರಷ್ಯಾದ ದೂರದ ಪೂರ್ವ ಭಾಗದಲ್ಲಿರೋ ಪ್ರಕೃತಿಯ ಅದ್ಭುತ ಲೋಕವಾಗಿದೆ. ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರ ನಾಗರಿಕತೆಯಿಂದ ಬೇರ್ಪಟ್ಟಿರೋ ಈ ಪ್ರದೇಶ ತನ್ನ ಸಕ್ರಿಯ ಜ್ವಾಲಾಮುಖಿಗಳು, ಬಿಸಿ ನೀರಿನ ಬುಗ್ಗೆಗಳು ಮತ್ತು ಅದ್ಭುತ ಕಾಡು ಜೀವಿಗಳಿಗಾಗಿ ವಿಶ್ವಪ್ರಸಿದ್ಧವಾಗಿದೆ. ಕಾಮ್ಚಟ್ಕಾದಲ್ಲಿ 300ಕ್ಕೂ ಅಧಿಕ ಜ್ವಾಲಾಮುಖಿಗಳಿದ್ದು ಅವುಗಳಲ್ಲಿ ಸುಮಾರು 30 ಜ್ವಾಲಾಮುಖಿಗಳು ಇಂದಿಗೂ ಕೂಡ ಸಕ್ರಿಯವಾಗಿವೆ. ಹಿಮದಿಂದ ಆವೃತವಾದ ಪರ್ವತಗಳ ನಡುವೆ ಹೊಗೆ ಹೋಗುವ ಜ್ವಾಲಾಮುಖಿಯ ದೃಶ್ಯ ಈ ಪ್ರದೇಶವನ್ನು ಭೂಮಿಯ ಮೇಲಿನ ಅತ್ಯಂತ ವಿಶಿಷ್ಟ ಸ್ಥಳಗಳಲ್ಲಿ ಒಂದಾಗಿಸಿದೆ. ಇಲ್ಲಿನ ಪ್ರಸಿದ್ಧ ವ್ಯಾಲಿ ಆಫ್ ಗೈಸರ್ಸ್ ವಿಶ್ವದ ಅತಿ ದೊಡ್ಡ ಗೈಸರ್ ಕಣಿವೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ವೈಕಿಂಗ್ಗಳ ಸಣ್ಣ ವಸಾಹತುಗಳಿಂದ ಆರಂಭವಾದ ರಷ್ಯಾದ ಪಯಣ, ಮಾಂಗೋಲ್ ಆಕ್ರಮಣಗಳು, ಝಾರ್ಗಳ ಮಹತ್ವಾಕಾಂಕ್ಷೆಗಳು, ಸೈಬೀರಿಯಾದ ಅಜ್ಞಾತ ಕಾಡುಗಳು, ಸೋವಿಯತ್ನ ಕ್ರಾಂತಿ ಮತ್ತು ಶೀತಲ ಸಮರದಂತಹ ಅನೇಕ ಐತಿಹಾಸಿಕ ಘಟನೆಗಳನ್ನು ದಾಟಿ ಇಂದು ವಿಶ್ವದ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆದಿದೆ. ರಷ್ಯಾದ ಈ ಅದ್ಭುತ ಪಯಣ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ವಿಶ್ವದ ಇಂತಹ ಇನ್ನಷ್ಟು ಆಶ್ಚರ್ಯಕರ ಸಂಗತಿಗಳು ಮತ್ತು ದೇಶದ ಕಥೆಗಳನ್ನು ತಿಳಿಯೋದಕ್ಕೆ ಸುತ್ತಮುತ್ತಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.